ನಮಸ್ತೆ ನಮಸ್ತೆ ಸ್ನೇಹಿತರೆ. ನಮಸ್ತೆ ಸರ್. ಎಲ್ಲಿಂದ ಬಂದಿದ್ರಿ ತಾವು? ಅರಸೀಕೆರೆಯಿಂದ ನಮ್ಮ ನಿಸರ್ಗ ಡೈರಿ ಫಾರಂ ಹಾಸನ ಅಲ್ಲಿಗೆ ಹಸುಗಳು ಮತ್ತು ಕರುಗಳನ್ನ ತಗೊಳ್ಳಿಕ್ಕೆ ಬಂದಿದ್ದಾರೆ. ತಮ್ಮ ಅನಿಸಿಕೆಗಳನ್ನ ತಿಳಿಸಿ ಸರ್. ಏನು ನಿಮ್ಮ ಹಸುಗಳು ಮತ್ತು ಕರುಗಳು ಎಲ್ಲ ನೋಡಿ ಏನು ಅನ್ನಿಸ್ತು? ಮತ್ತು ಇದೆಲ್ಲ ಪಂಜಾಬಿಂದ ತಂದಿರುವಂಥ ಬ್ರೀಡ್ಗಳು. ಇದು ನಮ್ಮ ನಿಸರ್ಗ ಡೈರಿ ಫಾರಮ್ಮು ಹಾಸನ. ಇದು ಹೊಸದಾಗಿ ಮೊನ್ನೆ ಭಾನುವಾರ ಉದ್ಘಾಟನೆ ಆಗಿದೆ. ನಿಮ್ಮ ಅನಿಸಿಕೆಗಳು ತಿಳಿಸಿ ಸರ್. ಏನು ಅನಿಸಿಕೆ? ನಾವು ಸುತ್ತಮುತ್ತ ಈ ಚನ್ನಪಟ್ಟಣ ಆಗ್ಲಿ, ಹಾಸನ ಆಗ್ಲಿ, ಬೇರೆ ಬೇರೆ ಇದು ಮೈಸೂರು ಆಗ್ಲಿ, ಮಂಡ್ಯ ಎಲ್ಲ ಹೋಗಿದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿ ಸಾಕಿದೀರಾ. ಕರುಗಳಾಗ್ಲಿ ಮತ್ತೆ ಹಸುಗಳಾಗ್ಲಿ ಎಲ್ಲ ABS ತಳಿ, ಒಳ್ಳೊಳ್ಳೆ ತಳಿ, ಪಂಜಾಬ್ ತಳಿಯಿಂದ ಖಂಡಿತ ನೀವೊಂದ್ ಸ್ವಲ್ಪ ನಮ್ ರಿಕ್ವೆಸ್ಟ್ ನೀವೇನಾದ್ರು ತಿಳ್ಕೊಳ್ಳಿ. ಸೊ ನೋಡಿ, ರೈತರು ನೀವು, ಯಾಕಂದ್ರೆ ರೈತರ ಆಕರ್ಷಣೆಗೆ ಬರ್ತಾರೆ ನಿಮ್ಮ ಹತ್ರ. ಅವ್ರಿಗೆ ತಕ್ಕನಾಗ ಒಂದ್ ಸ್ವಲ್ಪ ನೀವು ಕಳ್ಕೊಂಡ್ ಕೊಡಿ ಅಂತ ಹೇಳ್ತಿಲ್ಲ. ಇಲ್ಲ, ಬೆಲೆಯಲ್ಲಿ ತುಂಬಾ ಚೆನ್ನಾಗಿದೆ ಸರ್, ಖುಷಿಯಾಗಿದೆ. ಒಳ್ಳೊಳ್ಳೆ ತಳಿಗಳು ತಂದು ಮಾಡ್ತಾ ಇರಾ, ಉತ್ಪಾದನೆ ಜಾಸ್ತಿ ಆಗ್ಬೇಕು ಅಂತ ತಂದಿದ್ದೀರಾ. ನೋಡಿ ಯಜಮಾನ್ರೆ, ಒಂದ್ ಮಾತು ತಿಳಿಸ್ತೀನಿ ನಿಮ್ಗೆ. ನಮ್ಮ ಉದ್ದೇಶನೇ ಅದು. ನಾವು ನಿಸರ್ಗ ಡೈರಿ ಫಾರಂ ಇಂದ ಪ್ರತಿಯೊಬ್ಬ ರೈತನಿಗೂ ಒಳ್ಳೆ ಹಸು ಮತ್ತೆ ಕರುಗಳನ್ನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಟು ನಾವು ಮಾಡಿರುವಂತ ಕಾರ್ಯಕ್ರಮ ಇದು. ನಾವು ಮೋಸ ಮಾಡೋದಾಗ್ಲಿ, ಹೆಚ್ಚಿನ ಲಾಭ ಪಡೆಯೋದಾಗ್ಲಿ ನಾವು ಮಾಡ್ತಾ ಇಲ್ಲ. ನಾವು ತಿಳಿಸ್ತೀವಿ, ನೋಡಿ ನಮ್ಗೆ ಇಷ್ಟು ರೇಟ್ ಇದಿದೆ, ನಮ್ಗೆ ಈ ತರ ಅಂತ ತಿಳಿಸ್ಬಿಟ್ಟು ವ್ಯಾಪಾರ ಮಾಡಕ್ಕೆ ಅಂತ ನಾವು ಪ್ರಾರಂಭ ಮಾಡಿದ್ವಿ. ಹೌದು. ಇಲ್ಲಿ ಯಾಕೆಂದ್ರೆ ಇಲ್ಲಿ ಸ್ಥಳೀಯವಾಗಿರೋ ನೀವು ಒಂದ್ 4 ಕಡೆ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಂತ ಇದೀರಾ. ಹೌದು, ನಮಗೆ ಬಹಳ ಖುಷಿ ಆಯ್ತು. ಹೌದು, ಯಾಕಂದ್ರೆ ಒಳ್ಳೆ ನಾವು ಬಂದಿದೀವಿ, ಎಲ್ಲ ತರ ನೋಡಿದೀವಿ. ಹೌದು ಹೌದು ಹೌದು. ರೈತರು ಆಧಾರಿತವಾಗಿ ನಿಮ್ಮನ್ನ ಫಾಲೋ ಮಾಡಿ ಮುಂದೆ ನಿಮ್ ತರನೇ ಇದು ಫಾರಂ ಕಟ್ಲಿ ಬೇರೆಯವರು ಆ ರೀತಿ ಸ್ವಲ್ಪ. ಹೌದು ಸರ್. ಹೌದು, ಅರಸೀಕೆರೆಯಿಂದ ಬರ್ಬೇಕಾರೇನೋ ಅನ್ಕೊಂಡಿದ್ದು. ಬಟ್ ಇಲ್ಲಿ ಬಂದ್ಮೇಲೆ ನಮಗೆ ಅನಿಸ್ತು, ನೀವು ಕೊಡುವಂತ ಮಾಹಿತಿ, ಹೌದು, ರೈತರಿಗೂ ಒಬ್ಬೊಬ್ಬರಿಗೂ ನೀವು ಬರುವಂತ ಪ್ರತಿಯೊಬ್ಬೊಬ್ಬರಿಗೆ ನಿಲ್ಸಿ ಹಸುಗಳ ಬಗ್ಗೆ ಆಗ್ಲಿ, ಕರುಗಳ ಬಗ್ಗೆ ಆಗ್ಲಿ, ಇಂತ ಬೀಡ್ ತಗೊಳ್ಳಿ ಅಂತ ಹೌದು ಒಳ್ಳೆ ಮಾಹಿತಿ ಕೊಡ್ತಾ ಇದ್ದಾರೆ. ಅದು ನಮಗೆ ಬಹಳ ಸಂತೋಷ. ನಾವು ಕೂಡ ನಾವು ಏನ್ ಬಂದಿದೀವಿ, ನಮ್ಮ ಇನ್ನೂ ಸಾಕಷ್ಟು ರೈತರು ಇಲ್ಲಿ ಕಳಿಸುವಂತ ಕೆಲಸ ನಾವು ಮಾಡ್ತೀವಿ. ನಿಮಗೆ ರೈತರಿಗೆ ಬಹಳ ಅಚ್ಚುಕಟ್ಟಾಗಿ ಇಂಥ ಕಡೆಯಿಂದ ಬಂದಿದೆ ಹಸು, ಇಂಥ ತಗೊಳ್ಳಿ, ಒಳ್ಳೆ ಬೀಡ್ ತಗೊಳ್ಳಿ ಅಂತ ಹೇಳ್ತಿರಲ್ಲ, ಅದು ಒಳ್ಳೆ ಮಾಹಿತಿ ಕೊಡ್ತೀರಾ. ನಿಮಗೆ ಧನ್ಯವಾದಗಳಂತ ನಾವು ನಮ್ಮ. ಇಲ್ಲ ಸರ್, ನಮ್ಮ ಹತ್ರ ಯಾವುದೇ ರೈತರು ಬಂದ್ರೆ ನೋಡಿ, ನಿಮಗೆ ಅದು ಹಸುಗಳನ್ನ ಸಾಕಾಣಿಕೆ ಮಾಡೋದು ಹೇಗೆ, ಯಾವ ತರ ಫೀಡ್ ಕೊಡಬೇಕು, ನಮ್ಮ ಹತ್ರ ನೋಡಿ ಮೆಡಿಸನ್ನು, ಮತ್ತೆ ಹಾಲು ಕರಿಯೋ ಮಿಷನ್ನು, ಚಾಪ್ ಕಟ್ರು, ಮ್ಯಾಟ್ಗಳು, ನಮ್ಮ ನಿಸರ್ಗ ಡೈರಿ ಫಾರಂ ಫೀಡ್ಸು ಪ್ರತಿಯೊಂದು ಸಿಗ್ತದೆ. ಅದ್ರ ಜೊತೆಗೆ ಒಳ್ಳೆ ಕರುಗಳು, ಅದ್ರ ಜೊತೆ ತುಂಬಾ